ಹಾಯ್ ಗಾಯ್ಸ್, ವೆಲ್ಕಮ್ ಟು ಕಾವ್ಯ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಇವತ್ತು ನಾನು ನಿಮಗೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಮ್ಮ ಮಿಷಿನಲ್ಲಿ ಒಂದು ಬ್ರೈಡಲ್ ಡಿಸೈನ್ ಹಾಕಿದ್ದೆ. ಅದು ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು, ಅಲ್ಲಿ ಬ್ಯಾಕ್ ಡಿಸೈನ್ ಆಗಿದೆ ಫುಲ್ಲು. ಇವಾಗ ಫ್ರಂಟ್ ಆಗ್ತಾಯಿದೆ ಮಿಷಿನಲ್ಲಿ. ಇದ್ರದ್ದು ಕಲರ್ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಸಿಕ್ಕಿಲ್ಲ ನಮಗೆ. ತುಂಬ ಲೈಟ್ ಕಲರ್ ಇದು. ಆ್ಯಕ್ಚುಲ್ ಕಲರ್ ಏನಂದರೆ ಬೇಬಿ ಪಿಂಕ್, ಬೇಬಿ ಆರೆಂಜ್ ಥರ ಬ್ಲೌಸ್ ಇತ್ತು. ಸೊ ಅಲ್ಲಿಗೆ ಸ್ವಲ್ಪ ಡಾರ್ಕ್ ಒನ್ ಶೇಡ್ ಡಾರ್ಕರಲ್ಲಿ ಸ್ಯಾರಿ ಕಾಂಬಿನೇಷನ್ ಸಿಕ್ಕಿತ್ತು ಅಷ್ಟೇ. ಸೊ ಅದಕ್ಕೆ 2 ಕಲರ್ನ ಯೂಸ್ ಮಾಡಿಕೊಂಡು ಗೋಲ್ಡ್ನ ಯೂಸ್ ಮಾಡ್ತೀನಿ ಜಾಸ್ತಿ ಹೈಲೈಟಾಗಿ ಕಾಣಲಿ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರೆ ಬ್ಯಾಕ್ ಮಾತ್ರ ಸೂಪರ್ ಆಗಿದೆ. ನಿಮ್ಗೆ ಯಾರಿಗಾದರೂ ಈ ಡಿಸೈನ್ ತುಂಬ ಇಷ್ಟ ಆಗಿದ್ದರೆ ನೀವು ಮಾಡಿಸ್ಕೊಳ್ಳಿ ನಿಮ್ಮ ಬ್ಲೌಸಿಗೆ. ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಸ್ಲೀವ್ ಹಾಕ್ತಾಯಿದ್ದೆ. ಸ್ಲೀವಲ್ಲಂತೂ ತುಂಬಾ ಹೆವಿ ಇದೆ ಡಿಸೈನು. ತುಂಬ ಹೆವಿ ಡಿಸೈನ್ ಇದು, ಬ್ರೈಡಲ್ ಡಿಸೈನು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ನಾನು ಇನ್ನೂ ಹೊಲ್ದೇ ಇರೋ ಬ್ಲೌಸ್ ಡಿಸೈನ್ಸು, ಗೌನ್ ಬಗ್ಗೆನೂ ಡೀಟೇಲ್ಸ್ ಕೊಟ್ಟಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಈ ಡಿಸೈನ್ ಇವಾಗ ಒಂದು ಸೈಡ್ ಸ್ಲೀವ್ ಆಯಿತು. ನೆಕ್ಸ್ಟ್ ಸೈಡ್ ಸ್ಲೀವ್ ಹಾಕಿದ್ದೀನಿ. ನೆಕ್ಸ್ಟ್ ಸೈಡ್ ಈ ಡಿಸೈನ್ ನನಗೆ ಆಲ್ಮೋಸ್ಟ್ ಬೆಳಗ್ಗೆ ಹಾಕಿದ ಪೀಸ್ ಇದು. ನನಗೆ ಈವ್ನಿಂಗ್ವರೆಗೂ ಟೈಮ್ ತೊಗೊಳುತ್ತೆ. ಆಲ್ಮೋಸ್ಟ್ ಒಂದೊಂದು ದಿವಸ ಅಂತೂ ನೆಕ್ಸ್ಟ್ ಡೇವರೆಗೂ ಟೈಮ್ ತೊಗೊಳುತ್ತೆ. ಕಂಪ್ಯೂಟರ್ ಮಿಷಿನ್ ಅಂದಿದ ತಕ್ಷಣ ಅದರಲ್ಲಿ ಏನೂ ಪ್ರಾಬ್ಲಮ್ಸ್ ಬರಲ್ಲ ಅಂತ ಎಲ್ಲ ಥ್ರೆಡ್ ಕಟ್ ಆಗ್ತಾನೇ ಇರುತ್ತೆ. ಡಿಸೈನ್ ಆಗೋದು ಸ್ಲೋ ಆಗಿರುತ್ತೆ. ತುಂಬಾ ಟೈಮ್ ಬೇಕು ಡಿಸೈನ್ ಮಾಡೋಕ್ಕೆ. ಬಟ್ ಡಿಸೈನ್ ತುಂಬ ಚೆನ್ನಾಗಿ ಬರ್ತಿದೆ ಇದರಲ್ಲಿ. ಈ ಸ್ಲೀವ್ ಹಾಕ್ತಾ ಇರಲಿ, ನಾನು ನಿಮ್ಗೆ ಹಂಗೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಒಂದು ಬ್ಲೌಸ್ ಬಗ್ಗೆ. ಅದ್ರ ಬಗ್ಗೆ ತೋರಿಸ್ತೀನಿ ನೋಡಿ. ಈ ಬ್ಲೌಸು ಮೈಸೂರು ಸಿಲ್ಕ್ ಸ್ಯಾರಿದು. ನಮ್ಮ ಮಿಷಿನಲ್ಲೇ ಎಂಬ್ರಾಯ್ಡ್ರಿ ಮಾಡಿರೋದು, ಸ್ಟಿಚಿಂಗ್ ಕೂಡ ಮಾಡಿದ್ದೀವಿ. ಇದು ಸ್ವಲ್ಪ ಯೂನಿಕ್ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಈ ಥರ ವರ್ಕ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಲೀವ್ಸ್ಗೆ ಈ ಥರ ಬಾರ್ಡರ್ ವೇಸ್ಟ್ ಮಾಡಿ ಬರ್ತೀನಿ. ಬಾರ್ಡರ್ ಮೇಲೆ ಹೈಲೈಟ್ ಕೊಟ್ಟು ಫ್ರಂಟ್ ಈ ಥರ ಡಿಸೈನ್ ಮಾಡಿ, ನೆಕ್ಕಿಗೆ ಅವರು ಈಗ ಟ್ರೆಂಡಿಂಗಾಗಿ ಬರೋ ಕಟ್ ವರ್ಕಲ್ಲಿ ಕಟ್ಟೋ ಥರ ಬೇಕು ಅಂತ ಕೇಳಿದರು ಕಸ್ಟಮರು. ಸೊ ಅದೇ ಥರನೇ ಕಟ್ಟೋ ಥರ ಇಟ್ಕೊಟ್ಟಿದ್ದೀವಿ. ಸೊ ಮೈಸೂರು ಸಿಲ್ಕಿಗೆ ಹೆವಿ ಡಿಸೈನ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಲುಕ್ ಬರಲ್ಲ. ಅದಕ್ಕೋಸ್ಕರ ಸಿಂಪಲಾಗಿ ಫ್ಲವರ್ ಡಿಸೈನ್ ಕೊಟ್ಟಿದ್ದೀವಿ. ಕಲರ್ ಕಾಂಬಿನೇಷನ್ ಇರಲಿಲ್ಲ, ಸೊ ಅದಕ್ಕೆ ಬರೀ ಗೋಲ್ಡ್ ಮತ್ತು ಬ್ಲೌಸ್ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಪ್ಲೇನ್ ಕಾಣಬಾರ್ದು ಅಂತ ಸ್ಲೀವ್ಸ್ ಕಲರಲ್ಲಿ ಒಂದು ಡಾಟ್ ಕೊಟ್ಟು ಬಾರ್ಡರ್ ಮೇಲೆ ವರ್ಕ್ ಮಾಡಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ. ತುಂಬಾ ಇಷ್ಟ ಆಯಿತು ನನಗಂತೂ. ಈಗ ಇನ್ನೊಂದು ಸ್ವಲ್ಪ ಅರ್ಧ ಸ್ಲೀವ್ಸ್ ಆಗಿದೆ. ಈ ಅರ್ಧ ಸ್ಲೀವ್ಸ್ ಆಗೋಷ್ಟರಲ್ಲಿ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ಫುಲ್ ಡಿಸೈನ್ ಆದಮೇಲಂತೂ ಲುಕ್ ವೈಸ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ತುಂಬ ಚೆನ್ನಾಗೂ ಬಂದಿದೆ. ಕಸ್ಟಮರು ತುಂಬ ಇಷ್ಟಪಟ್ಟರು. ಇದು ಆ್ಯಕ್ಚುಲಿ ಟೈಲರ್ದು ಪೀಸು. ಯಾರ್ದು ಎಂಗೇಜ್ಮೆಂಟ್ ಅರ್ಜೆಂಟ್ ಇದೆ ಅಂತ ಮಾಡಿಸ್ಕೊಳಕ್ಕೆ ಮಾಡ್ಕೊಂಡು ಕೊಟ್ವಿ. ಅವ್ರಿಗೂ ಇಷ್ಟ ಆಯಿತು ಡಿಸೈನು. ಇದು ಆಲ್ಮೋಸ್ಟ್ ಬೇರೆ ಕೈಯಲ್ಲೆಲ್ಲ ಮಾಡ್ತೀವಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಮಿಷಿನಲ್ಲಿ ಆಗಿರೋದ್ರಿಂದ ಆಲ್ಮೋಸ್ಟ್ 1.5 ದಿವಸಕ್ಕೆ ಈ ಪೀಸು ಮುಗೀತು. ನೆಕ್ಸ್ಟ್ ಒಂದು ಬ್ಲೌಸ್ ಡಿಸೈನ್ನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಮಧ್ಯದಲ್ಲಿ. ಸ್ಲೀವ್ಸ್ ಆಗೋಷ್ಟರಲ್ಲಿ ಆ ಬ್ಲೌಸ್ ಡಿಸೈನ್ದು ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಡು ಬರೋಣ. ಸ್ಲೀವ್ಸ್ ಇನ್ನೂ ಟೈಮ್ ಇದೆ, ತೊಗೊಳುತ್ತೆ. ಒಂದು ಕಾಟನ್ ಸೀರೆದು ಬ್ಲೌಸು. ಕಸ್ಟಮರ್ ಕಾಂಟ್ರಾಸ್ಟಾಗಿ ಏನಾದರೂ ಡಿಸೈನ್ ಮಾಡಿಕೊಡಿ ಅಂತ ಕೇಳಿದರು. ಸೊ ಇದೇ ಥರ ಬ್ಯಾಕಲ್ಲಿ ಬೋಟ್ ನೆಕ್ ಇಟ್ಟು ಪೋಟ್ಲಿ ಬಟನ್ಸಲ್ಲಿ ಡಿಸೈನ್ ಮಾಡಿದ್ದೀವಿ. ಸ್ಯಾರಿ ಕಾಂಬಿನೇಷನ್ ಬಂದು ಯೆಲ್ಲೋಯಿಶ್ ಆರೆಂಜ್ ಮಿಕ್ಸಿಂಗಲ್ಲಿತ್ತು, ಡಬಲ್ ಕಾಂಟ್ರಾಸ್ಟ್. ಸೊ ನಾವು ಈ ಥರ ಡಿಸೈನ್ ಮಾಡಿದ್ದೀವಿ. ಬ್ಯಾಕಲ್ಲಿ ಪೋಟ್ಲಿ ಬಟನ್ಸ್, ಕೆಳಗಡೆ ಬಾರ್ಡರ್ನ ತೆಗೆದು ಎಲ್ಲರೂ ಬಾರ್ಡರ್ ಹಾಕ್ತಾರೆ, ನಾವು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಪ್ಲೈನ್ ಪೀಸ್ಗೆ ಪೋಟ್ಲಿ ಬಟನ್ಸ್ ಹೈಲೈಟಾಗಿ ಕಾಣುತ್ತೆ ಅಂತ ಆ ಥರ ಕೊಟ್ಟಿದ್ವಿ. ಫ್ರಂಟಲ್ಲಿ ಏನು ಡಿಸೈನ್ ಇಲ್ಲ, ಸ್ಲೀವಲ್ಲೂ ಏನು ಡಿಸೈನ್ ಕೇಳಿಲ್ಲ ಕಸ್ಟಮರು. ಸೊ ಬ್ಯಾಕಲ್ಲಿ ಮಾತ್ರ ಕೇಳಿದರು. ಈ ಥರ ಬಂದಿದೆ ಡಿಸೈನು. ನಮ್ಗೆ ಇಷ್ಟ ಆಯಿತು. ಕಾಂಟ್ರಾಸ್ಟಲ್ಲಿ ಬಂದಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್. ಆಲ್ಮೋಸ್ಟ್ ಸ್ಲೀವ್ ಇನ್ನೇನು ಕಂಪ್ಲೀಟ್ ಆಗುತ್ತೆ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನೀವು ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ನೆಕ್ಸ್ಟ್ ಒಂದು ಗೌನ್ದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನಾವೇ ಸ್ಟಿಚ್ ಮಾಡಿರೋದು ಗೌನ್ ಇದು. ತುಂಬ ಚೆನ್ನಾಗಿ ಬಂದಿದೆ. ಡಬಲ್ ಕಾಂಟ್ರಾಸ್ಟಲ್ಲಿದೆ. ಮೆರೂನ್ ವಿತ್ ಗ್ರೀನ್ ಇದೆ. ಫ್ರಿಲ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರಿಲ್ಸ್ ಮಾತ್ರ ಸೂಪರಾಗಿದೆ. ತುಂಬ ಹೈಟ್ ಇದ್ದಾರೆ. ಸೊ ಅದು ಫುಲ್ ಎತ್ತಕ್ಕೆ ಆಗ್ತಿಲ್ಲ ನನಗೆ. ಕಸ್ಟಮರೇ ಡಿಸೈನ್ಸ್ನ ಹೇಳಿದರು. ಫ್ರಂಟಲ್ಲಿ ಲೀಫ್ ಡಿಸೈನ್ ಬೇಕು, ಬ್ಯಾಕಲ್ಲಿ ಬೋಟ್ ನೆಕ್ ಥರ ಕೊಟ್ಟು
ಒಂದು ಸ್ಕ್ವಯರ್ ಡಿಸೈನ್ ಕೊಟ್ಟು ಬಟನ್ಸ್ ಥರ ಕೊಟ್ಟಿದ್ದೀವಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಯೂನಿಕ್ಕಾಗಿ ತುಂಬ ಏನು ಡಿಸೈನ್ ಮಾಡಿದ್ರಲ್ಲ, ತುಂಬ ಸೂಪರಾಗಿದೆ. ಸ್ಲೀವ್ಸಿಗೆ ಮಾಮೂಲಿ ಒಂದು ಬಫ್ ಕೊಟ್ಟು ಈ ಥರ ಲಾಂಗ್ ಸ್ಲೀವ್ಸ್ ಹೊಲ್ದಿದ್ದೀವಿ. ಚೆನ್ನಾಗಿ ಬಂದಿದೆ ಮಾತ್ರ ಗೌನು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಕಲರ್ ಕಾಂಬಿನೇಷನ್ ಇರೋದ್ರಿಂದ ಇನ್ನೂ ಸೂಪರಾಗಿದೆ. ಫ್ರಿಲ್ ಕೂರ್ಸೋಕ್ಕಂತೂ ಬಟ್ಟೆ ತುಂಬ ಚೆನ್ನಾಗಿತ್ತು. ಫ್ರಿಲ್ನ ಐರನ್ ಮಾಡ್ದಂಗೆ ಕುತ್ಕೊಂಡಿದೆ ನೋಡಿ, ಚೆನ್ನಾಗಿ ಕುತ್ಕೊಂಡಿದೆ ಫ್ರಿಲ್ಸು, ಚೆನ್ನಾಗಿತ್ತು. ನೆಕ್ಸ್ಟ್ ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಹ್ಯಾಂಡ್ ವರ್ಕ್ ಮಾಡಿಸಿರೋದು ಆರೆಂಜ್ ವಿತ್ ಪಿಂಕ್ ಕಾಂಬಿನೇಷನ್ ಇದು. ಸೊ ಸ್ಲೀವ್ಸ್ಗೂ ಸಿಂಪಲಾಗಿ ವರ್ಕ್ ಮಾಡಿಸಿದ್ದೀವಿ, ನೋಡ್ಬೋದು. ಶೋಲ್ಡರ್ ಹತ್ರ ಮಾತ್ರ ಸ್ವಲ್ಪ ವರ್ಕ್ ಮಾಡಿಸಿ ಕೆಳಗಡೆ ಬಾರ್ಡರ್ ಏನು ಬಂದಿದೆ ಅದನ್ನು ಬ್ಯಾಕಿಗೆ ಕೊಡಿಸಿದ್ದೀವಿ. ಸೊ ಸ್ಲೀವ್ಸು ತುಂಬ ಯೂನಿಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಡಿಸೈನ್ ಮಾಡಿಸಿದ್ದು ಯೂನಿಕ್ಕಾಗಿ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸು. ಹೆವಿ ಮಾಡಿಸೋದ್ಕಿಂತ ಸಿಂಪಲಾಗಿ ಮಾಡಿಸಿದ್ರೆ ಬೆಟರು. ಸೊ ಈ ಥರ ಬಂದಿದೆ ಫಿನಿಶಿಂಗ್ ಆದಮೇಲೆ. ಅವ್ರದ್ದೇ ಕುಚ್ಚಿತ್ತು ಸ್ಯಾರಿದು, ಈ ಥರ ಕುಚ್ಚು ಹಾಕ್ಸಿದ್ದೀವಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ. ನಿಮ್ಮ ಟೈಮ್ ಕೊಟ್ಟು ಈ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್.